2/3x ನಮಗೇನು ಬೇಡ, ಯಾವುದನ್ನು ರಿಮೂವ್ ಮಾಡಬೇಕು, +1 ರಿಮೂವ್ ಮಾಡಬೇಕು ಅಂದರೆ -1 ಮಾಡ್ಕೊಳ್ತೀವಿ. ಇಲ್ಲಿ -1 ಮಾಡಿದ್ದೀವಿ ಅಂದಮೇಲೆ ಇಲ್ಲೂ ಕೂಡ -1 ಮಾಡಬೇಕು. ಸೊ ಇದು ಕ್ಯಾನ್ಸಲ್. ಉಳಿದಿದ್ದೇನು 2/3x ಇಲ್ಲಿ LCM ತೊಗೊಳ್ತೀವಿ. ಡಿನಾಮಿನೇಟರ್ 3ನೇ ಉಳಿಯುತ್ತೆ. ಇಲ್ಲಿ 3 1s, ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, 1 3s. 7 - 3 = 7 - 3 ಅಂದರೆ 4/3. ಇದನ್ನು ಇಟ್ಕೊಳ್ಳಿ ಫೈನಲ್ ಆನ್ಸರ್ ಅಂತ. ಇವಾಗ ಏನು ಮಾಡಬೇಕು ನೋಡಿ, ಫೈನಲ್ ಹೇಗಾಗುತ್ತೆ ಅದು ಅಂದರೆ 4/3. ಇವಾಗ ಬ್ಯಾಲೆನ್ಸಿಂಗ್ ಹೇಗೆ ಮಾಡೋದು, ಇಂಟು 2/3 ಇದೆ, ಇದನ್ನು ÷ 2/3 ಅಂತ ಮಾಡ್ತೀವಿ. ಇಲ್ಲೂ ಕೂಡ 2/3. ಇವಾಗ ಏನಾಗುತ್ತೆ, ಇದು ಮೇಲ್ಗಡೆಗೆ ಬಂದು 3/2 ಆಗುತ್ತೆ. ನಿಮಗೆ ಇದ್ರದ್ದು ಗೊತ್ತಿರಬೇಕು, ಹೇಗೆ ಡಿವೈಡೆಡ್ ಇದ್ದಿದ್ದನ್ನು ನಾವು ಮೇಲೆ ತಗೊಂಡು ಬಂದರೆ ರೆಸಿಪ್ರೋಕಲ್ ಆಗುತ್ತೆ ಅಂತ. ಆಮೇಲೆ ಇಲ್ಲೂ ಕೂಡ 3/2 ರೆಸಿಪ್ರೋಕಲ್ ಆಯಿತು. ಇವಾಗ ನೋಡಿ, ಈ 2 ಕ್ಯಾನ್ಸಲ್, ಈ 3 ಕ್ಯಾನ್ಸಲ್, ಇಲ್ಲಿ 2 1s 2 2s, ಈ 3 ಕ್ಯಾನ್ಸಲ್. ಹಾಗಾದರೆ ಉಳಿದಿದ್ದೇನೋ x = 2. ಇದು ಯಾವುದರಲ್ಲಿ, ಬ್ಯಾಲೆನ್ಸಿಂಗ್ ಮೆಥಡಲ್ಲಿ. ಇದನ್ನೇ ನಾವೀಗ ಟ್ರಾನ್ಸ್ಪೋಸಿಂಗ್ ಮೆಥಡಲ್ಲಿನೂ ಮಾಡಿ ನೋಡೋಣ. 2/3x + 1 = 7/3. ಈಗ ನಮಗೆ ದೂರ ಇರೋದು +1, ಅದನ್ನು ಟ್ರಾನ್ಸ್ಪೋಸ್ ಮಾಡ್ಕೊಂಡು ಬಿಡೋಣ. 7/3 ಟ್ರಾನ್ಸ್ಪೋಸ್ ಮಾಡೋದು ನೋಡಿ, ಇದನ್ನು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಮಕ್ಕಳು. ಇದು ಬರೋದೇ ಇಲ್ಲ. ಹೆಂಗೆ ಅವಕ್ಕೆ ಏನು ಕನ್ಫ್ಯೂಸ್ ಅಂದರೆ, ಇದನ್ನು ಎಲ್ಲಿ ಕಳಿಸಿ ಎಲ್ಲಿ ಬರಿಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಸ್. ನೀವು ಯಾವುದನ್ನು ಕಳಿಸ್ಬೇಕಾಗಿರುತ್ತೋ ಅದನ್ನು ಎಲ್ಲಿ RHS ಅಲ್ಲಿ ಬರ್ಕೋಬೇಡಿ, RHS ಅಲ್ಲ LHS ಅಲ್ಲಿ ಬರ್ಕೋಬೇಡಿ, ಅದನ್ನು ಡೈರೆಕ್ಟಾಗಿ RHSಗೆ ಕಳಿಸ್ಬಿಡಿ. ಆವಾಗ ಏನಿದು +1 ಆ ಕಡೆಗೆ ಹೋಗಿ -1 ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಇಷ್ಟು ಬಂದಮೇಲೆ ಇದನ್ನು ಫಸ್ಟು ನಾವೇನು ಮಾಡಬೇಕು, ಫೈಂಡ್ ಮಾಡಬೇಕು, ಆಮೇಲೆ ಅಲ್ಲಿಗೆ ಹೋಗಬೇಕು. ಈಗ 3 ಡಿನಾಮಿನೇಟರ್ ಏನೂ ಇಲ್ಲ ಅಂದರೆ 1 ಇರುತ್ತೆ, 3 1s 1 3s, 7 1s 7 -1 3s 3. ಏನು ಬಂತು, 4/3 ಬಂತು. ಇವಾಗ ನಮಗೆ 2/3x = 4/3 ಸಿಕ್ತು. ನಮಗೆ ಇಲ್ಲಿ 2/3 ಬೇಡ, ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಮಾಡಿದಾಗ RHSಗೆ ಹೋಗಿ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ರೆಸಿಪ್ರೋಕಲ್ ಅಂದರೆ ಏನು, ಡಿನಾಮಿನೇಟ್ರನ್ನು ನ್ಯೂಮರೇಟ್ರನ್ನು ಡಿನಾಮಿನೇಟ್ರಿಗೆ ಬರೆಯೋದು, ಉಲ್ಟಾ ಪಲ್ಟಾ ಅಂತ ಕರಿತೀವಿ ನಾವು. ಆವಾಗ 3/2 ಇದು ಹೋಯಿತು, 2 1s 2 2s, x = 2 ನೋಡಿ.